ಇನ್ನು ಚಾಮರಾಜನಗರದ ಭಾಗದಲ್ಲಿ ಈ ಹುಲಿಗಳ ಕಾಟ ಸಿಕ್ಕಾಪಟ್ಟೆ ಜೋರಾಗಿತ್ತು. ಅದಕ್ಕೆ ಅಂತ ಅರಣ್ಯ ಇಲಾಖೆ ಆಪರೇಷನ್ ಬೀಸ್ಟ್ ಅನ್ನುವಂಥ ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು. ಇದು ಮೊದಲ ಹಂತದಲ್ಲಿ ಸಕ್ಸಸ್ ಕೊಟ್ಟಿದೆ. ಈಗಲ್ ಡ್ರೋನ್ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಭಯಾನಕ ವ್ಯಾಘ್ರ ಪತ್ತೆಯಾಗಿದೆ. ಪವರ್ ಟಿವಿಯ ಬಳಿ ಡ್ರೋನ್ ಸೆರೆ ಹಿಡಿದಂತಹ ಹುಲಿಯ ಎಕ್ಸ್ಕ್ಲೂಸಿವ್ ಫೋಟೋ ಸಿಕ್ಕಿದೆ. ತಾಯಿ ಹುಲಿ ಪತ್ತೆ ಬೆನ್ನಲ್ಲೇ ಮರಿ ಹುಲಿಗಾಗಿ ಈಗ ಶೋಧ ಕಾರ್ಯ ಮುಂದುವರಿತಾ ಇದೆ. ಬಂಡೀಪುರ ಅರಣ್ಯಾಧಿಕಾರಿಗಳಿಂದ ಈ ಕಾರ್ಯಾಚರಣೆ ನಡೀತಾ ಇದೆ. ಚಾಮರಾಜನಗರ ಜಿಲ್ಲೆ ಭೀಮನಬೀಡು ಗ್ರಾಮದಲ್ಲಿ ಆಪರೇಷನ್ ಬೀಸ್ಟ್ ಕೈಗೊಳ್ಳಲಾಗಿತ್ತು. ಇದು ಮೊದಲ ಹಂತದಲ್ಲಿ ಸಕ್ಸಸ್ ಕಂಡಿದೆ. ಈಗಲ್ ಡ್ರೋನ್ ಅಂತ ಕರಿತೀವಿ. ಆ ಡ್ರೋನನ್ನು ಯೂಸ್ ಮಾಡಿಕೊಂಡು ವ್ಯಾಘ್ರನ ಪತ್ತೆ ಹಚ್ಚಲಾಗಿದೆ. ಈಗ ತಾಯಿ ಹುಲಿ ಪತ್ತೆ ಆಯಿತು. ಇದರ ಬೆನ್ನಲ್ಲೇ ಮರಿ ಹುಲಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಿ, ಇದು ಈಗಲ್ ಡ್ರೋನ್ನಲ್ಲಿ ಸೆರೆ ಸಿಕ್ಕಂತಹ ಫೋಟೋ ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದು ತಾಯಿ ಹುಲಿ. ಮರಿ ಹುಲಿಗಳು ಇದ್ದಾವೆ. ಆ ಮರಿ ಹುಲಿಗಾಗಿ ಶೋಧ ಕಾರ್ಯ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಮರಿ ಹುಲಿಯೂ ಕೂಡ ಸಿಕ್ಕ ಬಳಿಕ ಒಟ್ಟಿಗೆ ಅದನ್ನು ಸೇಫೆಸ್ಟ್ ಪ್ಲೇಸ್ಗೆ ಬಿಡುವಂಥ ಪ್ರಯತ್ನಗಳಾಗುತ್ತೆ ಅರಣ್ಯ ಇಲಾಖೆಗಳಿಂದ. ಮರಿ ಮಾರೋದು ಎಲ್ಲನೂ ಮಾರೋ ತಾವೇ ಯಾಕೆ ಮಾಡ್ತಾಯಿದ್ರೆ ಏನು ಕಾವಕ್ಕಾಗಲ್ಲ. ರಾತ್ರಿ 12 ಗಂಟೆಗೆ ಇರೋರು ಒಬ್ಬೊಬ್ಬರು ಒಂದು ಕುಳ ಒಬ್ಬರು ಬರಬೇಕು. ಬಂದರೆ ಒಬ್ಬರು ಬರಗಿದ್ದ ಭಯ. ಹುಲಿ ಚಿರ್ಚೆಗಳು ಭಾರಿ ಹಿಂಸೆ. ನೈಟೆಲ್ಲ ಸರ್ ಹಗಲ್ನಾಗ 1 ಗಂಟೆ 12 ಗಂಟೆ 10 ಗಂಟೆಲ್ಲಿ ಹೊಡಿತೇವಲ್ಲ ಸರ್, ನಮ್ಗೆ ತುಂಬ ಭಯ ಆಯ್ತಿದ್ದಕ್ಕೆ ಕೂರಿ ಮರಿ ದನ ಎಲ್ಲನೂ ಮಾಡ್ತಾವೆ. ಮತ್ತು ನಮ್ಮ ಭೀಮನಬೀಡ್ಲಿ ಕಾಲೇಜ್ ಹುಡುಗರು ಹೋಗೋ ಬರೋದು, ಕಾಲೇಜ್ ಪಕ್ಕದಲ್ಲಿ ಹೊಡೆದಿರೋದು. ಒಂದು ಹಂದಿ ಹೊಡೆದಿದೆ, ಒಂದು ಮರಿ ಹೊಡೆದಿದೆ. ಪಬ್ಲಿಕ್ಕಾಗ ಸಾವಿರಾರು ಜನ ತಪ್ಪು ಅಂತರ್ಲಿ ಏನೂ ಸೌಲಭ್ಯ ಮಾಡ್ತಾ ಇಲ್ಲ. ಇವರು ಈ ಫಾರೆಸ್ಟ್ನವರು ಸೌಲಭ್ಯ ಮಾಡ್ತಾ ಇಲ್ಲ. ನಮ್ಮ ರಾಜಕೀಯದವರು ಬಂದು ಯಾವುದೂ ಸಮಸ್ಯೆ ಕೇಳ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಾಮರಾಜನಗರ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ಫೋನ್ ಸಂಪರ್ಕದಲ್ಲಿ. ಶ್ರೀನಿವಾಸ್, ಈಗ ತಾಯಿ ಹುಲಿ ಸೆರೆ ಸಿಕ್ಕಿದೆ, ಅದರ ಫೋಟೋ ನೋಡಿದ್ವಿ. ಈಗ ಮರಿ ಹುಲಿಗಳನ್ನು ಸೆರೆ ಹಿಡಿಯುವಂಥ ಕಾರ್ಯ ಅಥವಾ ಪತ್ತೆ ಹಚ್ಚುವಂಥ ಕೆಲಸ ಹೆಂಗಾಗ್ತಾ ಇದೆ ಅಂತ? ಏನಂತಂದ್ರೆ ಗಡಿ ಜಿಲ್ಲೆ ಏನ್ ಚಾಮರಾಜನಗರ ಇದೆ, ಆ ಕಾಡಂಚಿನ ಪ್ರದೇಶಗಳು ಗ್ರಾಮಗಳಿಗೆ ಹುಲಿ ಲಗ್ಗೆ ಇರ್ತಕ್ಕಂಥದ್ದು ಸಾಮಾನ್ಯವಾಗ್ಬಿಟ್ಟಿದೆ ಚಾಮರಾಜನಗರ ಜಿಲ್ಲೆ ಅಂತ ಹೇಳ್ಬೋದಾಗಿದೆ. ಏನು ಚಾಮರಾಜನಗರ ಜಿಲ್ಲೆ ಗಡಿ ಗ್ರಾಮಗಳಲ್ಲಿ ಅಂದ್ರೆ ಕಾಡಂಚಿನ ಗ್ರಾಮಗಳಲ್ಲಿ ಹುಲಿ ದಾಳಿ ಮುಂದುವರೆದ್ರೆ ಈ ಕೆಲವು ಗ್ರಾಮಗಳ ಒಳಗಡೆನೆ ಚಿರತೆ ದಾಳಿ ಕೂಡ ಮುಂದುವರೆದಿದೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಅರಣ್ಯ ಅಧಿಕಾರಿಗಳು ಈಗ ಬಹಳ ಎಚ್ಚೆತ್ಕೊಂಡು ಮತ್ತೆ ಎಚ್ಚರಿಕೆ ವಹಿಸುವ ಮೂಲಕ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಈಗ ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡಿನಲ್ಲಿ ಮೊನ್ನೆ ಏನು ಮಾಲೀಕ್ ಎದುರುಗಡೆ 2 ಹಸುಗಳ ಮೇಲೆ ಏಕಾಏಕಿ ಒಂದು ಬಲಿಷ್ಠವಾದ ಹುಲಿ ದಾಳಿ ಮಾಡಿತ್ತು. ಆ ಹುಲಿ ದಾಳಿ ಮಾಡಿದ ನಂತರ ಈ ಅರಣ್ಯಾಧಿಕಾರಿಗಳು ಎಚ್ಚೆತ್ಕೊಂಡು ಅಲ್ಲಿಗೆ ಬಂಡೀಪುರದ ಅರಣ್ಯಾಧಿಕಾರಿಗಳು ಒಂದು ಏನು ಆ ಪತ್ತೆ ಹಚ್ಚುವ ಕಾರ್ಯ, ಮೊದಲೆಲ್ಲ ಏನು ಆನೆ ಇಟ್ಕೊಂಡು ಪತ್ತೆ ಹಚ್ಚುವ ಕಾರ್ಯ ಆಗ್ತಿತ್ತು, ಆಗ ಬಹಳ ಕಷ್ಟವಾಗ್ತಿತ್ತು. ಈಗ ವಿಶೇಷವಾಗಿ ಡ್ರೋನ್ ಮೂಲಕ ಒಂದು ಪತ್ತೆ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಹುಲಿಗಳು ಬೇಗ ಸೆರೆ ಆಗ್ತವೆ, ಮತ್ತೆ ಹುಲಿಗಳು ಎಲ್ಲಿದ್ದಾವೆ ಪತ್ತೆ ಮಾಡೋದು ಕೂಡ ಬೇಗ ಆಗ್ತಾ ಇದೆ ಅಂತ ಹೇಳ್ಬೋದು. ಈಗಲ್ ಡ್ರೋನ್ ಮೂಲಕ ಈಗ ಒಂದು ಪತ್ತೆ ಹಚ್ಚುವ ಕಾರ್ಯವನ್ನು ನಿನ್ನೆಯಿಂದ ಸತತವಾಗಿ ಮಾಡಿದ್ರು. ಇವತ್ತು ಆ ಹುಲಿ ಎಲ್ಲಿದೆ ಅಂತಕ್ಕಂಥದ್ದು ಅವ್ರಿಗೆ ಪತ್ತೆ ಆಗಿದೆ. ಸೊ ಅವರು ಪಗ್ ಮಾರ್ಕ್ ಪ್ರಕಾರ ಹುಲಿ ಜೊತೆ ಮರಿ ಇದೆ ಅಂತಕ್ಕಂಥದ್ದು ಆ ಪಗ್ ಮಾರ್ಕ್ ಸಿಕ್ಕಿತ್ತು. ಸೊ ಹಾಗಾಗಿ ಅದನ್ನು ಪತ್ತೆ ಹಚ್ಚುವ ಕೆಲಸವನ್ನ ಮಾಡ್ತಾರೆ. ಅದಾದ ತಕ್ಷಣ ಏನ್ ಈ ಹುಲಿ ಸೆರೆ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಏನು ಅರವಳಿಕೆ ತಜ್ಞರಾಗಿರ್ಬೋದು, ವೈದ್ಯರ ತಂಡ ಇರ್ಬೋದು, ಎಲ್ಲರೂ ರೆಡಿ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಆ ಹುಲಿನ ಸೆರೆ ಹಿಡಿಯುವಾಗ ಮರಿಗಳು ಇದಾವ ಏನೋ ಅಂತಕ್ಕಂಥದ್ದನ್ನು ಕೂಡ ಪತ್ತೆ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಅವರ ಏನು ಈ ಕಾರ್ಯಾಚರಣೆ ಇತ್ತು ನಿನ್ನೆಯಿಂದ ಸತತವಾಗಿ, ಆ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಮೊದಲನೇ ಹಂತದಲ್ಲಿ ಈಗ ಹುಲಿ ಪತ್ತೆಯಾಗಿದ್ದು ಅದನ್ನ ಸೆರೆ ಹಿಡಿಯೋದು ಹೇಗೆ ಮತ್ತೆ ಮರಿಗಳನ್ನ ಸೆರೆ ಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಆ ಒಂದು ಮತ್ತೆ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ ಸರ್. ಥ್ಯಾಂಕ್ ಯು ಶ್ರೀನಿವಾಸ್, ಡೀಟೇಲ್ಸ್ಗಾಗಿ.